ಹಲೋ ಪೇರೆಂಟ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪಿನ್ ಹೇಳ್ಕೊಡ್ತೀನಿ. ಸ್ಪಿನ್ ಹೆಂಗ್ ಮಾಡಿಸ್ಬೇಕು ಅಂದರೆ ಜಸ್ಟ್ ಪೆಟ್ ಸಿಟ್ಟಿಂಗ್ ಪೊಸಿಷನ್ ಇದ್ರೆ ಊಟನ ಮೂತಿ ಟಚ್ ಮಾಡ್ಕೊಳ್ಳಿ, ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಪೊಸಿಷನ್ ಬರುತ್ತೆ. ಜಸ್ಟ್ ರೊಟೇಟ್ ಮಾಡಿ. ಇನ್ ಕೇಸ್ ಪೆಟ್ ಎಲ್ಲ ಸಿಟ್ಟಿಂಗ್ ಪೊಸಿಷನ್ ಹೋಗ್ತಾ ಇದ್ರೆ ಬಾಡಿ ಲೆವೆಲಿಂದ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಊಟನ ತೋರಿಸ್ತೀನಿ ನೋಡಿ. ನಿಮಗೆ ನಿಮ್ದು ಪಪ್ಪಿ ಆಗಿದ್ರೆ ಅಥವಾ ಬೇರೆ ಯಾವ್ದಾದ್ರು ಪೆಟ್ಸ್ ಪಪ್ಪಿ ಅಥವಾ ಬೇರೆ ಅಡಲ್ಟ್ ಆಗಿದ್ರೆ ನೀವು ಸ್ಪಿನ್ ಮಾಡ್ಸಕ್ ಹೋದ್ರೆ ಕುತ್ಕೊಂಡ್ಬಿಡ್ತಾ ಅರ್ಥ ಏನು ಅಂದ್ರೆ ಕುತ್ಕೆ ಮೇಲಿರುತ್ತೆ. ಸೊ ಹಿಂಗಾದಾಗ ಆಟೋಮೆಟಿಕ್ ಪೆಟ್ ಕುತ್ಕೊಂಡ್ಬಿಡುತ್ತೆ. ಸ್ಟ್ಯಾಂಡ್ ಅಲ್ಲಿ ಇರ್ಲಿ, ಸ್ಟ್ಯಾಂಡಿಂಗ್ ಪೊಸಿಷನ್ ಸ್ವಲ್ಪ ಊಟ ಬಾಡಿ ಲೆವೆಲ್ ಅಂದ್ರೆ ಅಟ್ಲೀಸ್ಟ್ ಒಂದು ಮೊಣಕಾಲ್ವರೆಗೂ ಇರ್ಲಿ. ಎಸ್, ಅವಾಗ ಈಸಿಯಾಗೆ ಸ್ಪಿನ್ ಆಗುತ್ತೆ. ಸ್ಪಿನ್ ಮಾಡಿಸ್ಬೇಕು ಅಂದ್ರೆ ನೀವು ನಿಮ್ ಕೈನ ಸ್ಪಿನ್ ಅಂದ್ರೆ ಮಾಡಲ್ಲ, ಅದ್ ಮಾಡಕ್ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು ಅಂದ್ರೆ ಊಟ ಇಟ್ಕೊಳ್ಳಿ, ಊಟನ ಸ್ವಲ್ಪ ಕೆಳಗಡೆ ಮಾಡ್ಕೊಂಡು ರೊಟೇಷನ್ ಕಂಪ್ಲೀಟ್ ಮಾಡಿಸಿ. ಎಸ್, ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನ ಅಕ್ನಾಲೇಜ್ ಮಾಡಿ. ನೀವು ಬೇಕಾದ್ರೆ ಕ್ಲಿಕರ್ ಉಪಯೋಗಿಸಬಹುದು. ಕ್ಲಿಕರ್ ಇಲ್ಲ ಅಂದ್ರೆ ಅಕ್ನಾಲೇಜಿಂಗ್ ವರ್ಬಲ್ ಎಸ್ ಆದ್ರೂ ಉಪಯೋಗಿಸಬಹುದು. ನಿಮ್ ಇಷ್ಟ, ಏನ್ ಬೇಕಾದ್ರೂ ಉಪಯೋಗಿಸಬಹುದು. ಎಸ್, ಗುಡ್ ಬಾಯ್. ಸ್ಪಿನ್. ಎಸ್, ಅದನ್ನ ಮಾಡಿಸಿ ಆಲ್ಮೋಸ್ಟ್ ಒಂದು 20 ಸಲ ನೀವು ಮಾಡಿಸ್ಬೇಕು. ಇವ್ನಿಗೆ ಸ್ವಲ್ಪ ಇವಾಗ ಒಂದು 5 ನಿಮಿಷದಿಂದ ಪ್ರಾಕ್ಟೀಸ್ ಮಾಡಿಸಿದ್ದೆ, ಲೈವ್ ಅಲ್ಲಿ ಇದ್ದೆ, ಅವಾಗ ಪ್ರಾಕ್ಟೀಸ್ ಮಾಡಿಸಿದೀನಿ. ಸೊ ಹಂಗಾಗಿ ಇವನಿಗೆ ಅವಶ್ಯಕತೆ ಇಲ್ಲ. ಸ್ಪಿನ್. ಎಸ್, ಗುಡ್ ಬಾಯ್. ಸ್ಪಿನ್. ಎಸ್, ಅವ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ಸಿಟ್ಟಿಂಗ್ ಪೊಸಿಷನ್ಗೆ ಹೋಗ್ಬೇಕು. ಸಿಟ್ಟಿಂಗ್ ಪೊಸಿಷನ್ಗೆ ಹೋದ್ಮೇಲೆ ನೀವು ಅವನಿಗೆ ಕೊಡ್ಬೋದು. ಸ್ಪಿನ್. ಎಸ್, ಗುಡ್ ಬಾಯ್. ಎಸ್, ಸ್ಪಿನ್. ಎಸ್, ಸ್ಪಿನ್. ನೋಡಿ ಇಷ್ಟೇ ಮಾಡಿಸಿ. ಇನ್ ಕೇಸ್ ನೀವು ಹೇಳ್ತಾ ಇದ್ರು ಮಾಡ್ತಾ ಇಲ್ಲ ಪೆಟ್ ಅಂದ್ರೆ ನಾವು ಸ್ಪಿನ್. ನಾವು ಸ್ಪಿನ್. ನಾವು ಸ್ಪಿನ್. ಎಸ್, ಒಂದೊಂಚೂರಿ ಎಕ್ನಾಲೇಜ್ ಮಾಡ್ಕೊಂಡ್ ಬನ್ನಿ. 100% ಅದು ನಿಮ್ ಪೆಟ್ಸು ಕೂಡ ಮಾಡುತ್ತೆ. ಸ್ಪಿನ್. ಎಸ್, ಸುಮ್ಮನೆ ದಿಕ್ ತೋರಿಸ್ಬೇಕು. ಇದನ್ನ ಕೇಳ್ತಾ ಇದೀನಿ ನಾನು ನಿನ್ನ ಹತ್ರ, ಇದನ್ನ ಕೇಳ್ತಾ ಇದೀನಿ, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅಂತ ನೀವು ಹೇಳಿದ್ರೆ ಪೆಟ್ ಅವಾಗ ರೆಸ್ಪಾಂಡ್ ಮಾಡಕ್ ಶುರು ಮಾಡುತ್ತೆ. ಸ್ಪಿನ್. ನೌ ಕಮ್ ಹಿಯರ್. ಸ್ಪಿನ್. ಸ್ಪಿನ್. ಎಸ್, ಗುಡ್ ಬಾಯ್. ಸ್ಪಿನ್. ನೌ ಕಮ್ ಹಿಯರ್. ಸ್ವಲ್ಪ ಸ್ಪಿನ್ ಮಾಡೋ ತರ ಎನ್ವೈರನ್ಮೆಂಟ್ ನೀವು ಸೆಟಪ್ ಮಾಡಬೇಕು. ಎಸ್, ನೋಡಿ ಹಿಂಗೆ. ಎಸ್, ಗೊತ್ತಾಯ್ತಾ? ಸೆಟಪ್ ಮಾಡಿದ್ರೆ ಅದೇನ್ ಮಾಡುತ್ತೆ, ಒಂದ್ಸಲ ಬೈ ಮಿಸ್ಟೇಕ್ ಮಾಡ್ಬಿಡುತ್ತೆ. ನೀವು ಅದನ್ನ ಮಾರ್ಕ್ ಮಾಡ್ಕೋಬೇಕು. ಎಸ್ ಅಂತಾನೋ ಇಲ್ಲ ಇನ್ನೊಂದು ರಿವಾರ್ಡ್ ಕೊಟ್ಟ ಮಾರ್ಕ್ ಮಾಡ್ಕೊಂಡ್ರೆ ಅವನೇನ್ ಮಾಡ್ತಾನೆ, ನಿಮ್ಗೆ ಮಾಡಕ್ ಶುರು ಮಾಡ್ತಾನೆ. ಹಿಯರ್. ಸ್ಪಿನ್. ನೌ ಸ್ಪಿನ್. ಎಸ್, ಗೊತ್ತಾಯ್ತಾ? ಸೊ ನೀವು ಆ ಎನ್ವೈರನ್ಮೆಂಟ್ ನ ರೊಟೇಷನ್ ಎನ್ವೈರನ್ಮೆಂಟ್ ನ ಸೆಟ್ಟಿಂಗ್ ನೋಡಿ. ಇಲ್ಲಿಂದ ಬಂದ್ರೆ ಅಡ್ಡ ಕಾಲಿಟ್ಟಿರ್ತೀನಿ. ಸೊ ಅವಾಗ ಅವನು ತಿರ್ಗಿಸ್ಲೇಬೇಕು. ತಿರ್ಗಿಸಿ ಅಕಸ್ಮಾತ್ ಒಂದ್ಸಲ ಅವನು ಸ್ಪಿನ್ ಮಾಡ್ಬಿಟ್ರು ಎಸ್ ಅಂತ ಅಕ್ನಾಲೇಜ್ ಮಾಡ್ಬೇಕು. ಈ ಡಾಗ್ ಟ್ರೈನಿಂಗ್ ಅನ್ನೋದು ಏನ್ ದೊಡ್ಡ ವಿಧಿ ಏನಲ್ಲ, ಸಿಂಪಲ್ ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಸ್ಪಿನ್. ನೌ ಸ್ಪಿನ್. ಎಸ್, ಗೊತ್ತಾಯ್ತಾ? ಈಗ ನಾನು ಅವನಿಗೆ ಕೈ ಇರ್ಲಿ ತೋರಿಸಿಲ್ಲ, ಹಿಂಗ್ ಬಾ ಅಂತ ಜಸ್ಟ್ ಆ ಎನ್ವೈರನ್ಮೆಂಟ್ ನ ಸೆಟಪ್ ಮಾಡ್ತಾ ಇದೀನಿ, ಆ ಆಂಗಲ್ ನ ಸೆಟಪ್ ಮಾಡ್ತಾ ಇದೀನಿ. ಕ್ಲಿಯರ್ ರುದ್ರ? ಸ್ಪಿನ್. ಕಮೆ ನೋಡಿ, ಇಲ್ಲಿಂದ ಕರ್ಕೊಂಡ. ಸ್ಪಿನ್. ನೋ ಹಿಯರ್. ಸ್ಪಿನ್. ನೋ ಕಮ್ ಬ್ಯಾಕ್ ಹಿಯರ್. ಸುರುದ್ರ. ನೋ. ಎಸ್, ಈ ತರ 5 ನಿಮಿಷ ಒಂದು 4-5 ದಿನ ಪ್ರಾಕ್ಟೀಸ್ ಮಾಡಿಸ್ಬೇಕು. 5 ನಿಮಿಷನೇ ಮಾಡಿಸಿ. ಬೆಳಿಗ್ಗೆ ಒಂದು 5 ನಿಮಿಷ, ಮಧ್ಯಾಹ್ನ ಒಂದು 5 ನಿಮಿಷ, ಸಾಯಂಕಾಲ ಒಂದು 5 ನಿಮಿಷ. 4 ದಿನ ಆಗೋಷ್ಟರಲ್ಲಿ ನಿಮ್ ಪೆಟ್ ನಿಮಗೆ ಬರೀ ವರ್ಬಲ್ ಅಲ್ಲಿ ಸ್ಪಿನ್ ಹೇಳಿದ್ರು ಮಾಡಕ್ ಶುರು ಮಾಡುತ್ತೆ. ನಥಿಂಗ್ ಎನಫ್. ಬರೀ ಬಾಯಲ್ಲಿ ವರ್ಬಲ್ ಅಲ್ಲಿ ಸ್ಪಿನ್ ಅಂತ ಹೇಳಿದ್ರು ಮಾಡಕ್ ಶುರು ಮಾಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಬಹಳ ಇಂಪಾರ್ಟೆಂಟ್. ಟ್ರೈನಿಂಗ್ ಮಾಡಬೇಕು ಅಂದ್ರೆ ಊಟ ಕೊಟ್ಟಿರ್ಬೇಡಿ. ಊಟ ಕೊಟ್ಟಿದ್ರೆ ನಿಮ್ಗೆ ನಿಮ್ ಪೆಟ್ಟು ನಿಮ್ ಮಾತು ಕೇಳೋದಿಲ್ಲ. ಕಮ್ ಬ್ಯಾಕ್. ಹೇ ರುದ್ರ. ಎಸ್, ಗುಡ್ ಬಾಯ್. ಸೊ ಊಟ ಕೊಟ್ಬಿಟ್ಟಿದ್ರೆ ನಿಮ್ ಮಾತು ಕೇಳೋದಿಲ್ಲ. ಇನ್ ಕೇಸ್ ಯಾವ್ದಾದ್ರು ಪ್ಲೇ ಡ್ರೈವ್ ಇರುವಂತ ಪೆಟ್, ತುಂಬಾ ಆಟ ಸಾಮಾನ್ ಮೇಲೆ ಅದ್ರದ್ದು ಟಾಯ್ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ ಇದೆ ಅಂದ್ರೆ
ಟಾಯ್ ಇಟ್ಕೊಂಡ್ಬೇಕಾದ್ರೆ ನೀವು ಸ್ಪಿನ್ ಆಗಿರ್ಬೋದು, ಸಿಟ್ ಆಗಿರ್ಬೋದು, ಅದನ್ನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಇವನಿಗೆ ಪ್ಲೇ ಡ್ರೈವ್ ಇದೆ, ಫುಡ್ ಡ್ರೈವ್ ಇದೆ. ಫುಡ್ ಡ್ರೈವ್ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಇವನಿಗೆ, ಆಮೇಲೆ ಫುಡ್ ಅಗ್ರೆಷನ್ ಇರೋದ್ರಿಂದ ಫುಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಊಟ ಕೊಟ್ಟು ನಾನು ನಿನ್ಗೆ ಊಟ ಕೊಡ್ತೀನಿ, ನೀನು ಊಟ ಕಿತ್ಕೊಳ್ಳೋದ ಅಂತ ಅವ್ನಿಗೆ ಅರ್ಥ ಆಗ್ಬೇಕು. ಸೊ ಹಂಗಾಗಿ ನಾನು ಅವನಿಗೆ ಊಟದಲ್ಲಿ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಇನ್ ಕೇಸ್ ಊಟದಲ್ಲಿ ಆಸಕ್ತಿ ಇದ್ರೆ ಊಟದಲ್ಲಿ ಮಾಡಿ, ಇಲ್ಲ ಟಾಯಲ್ ಆಸಕ್ತಿ ಇದ್ರೆ ಟಾಯಲ್ ಮಾಡಿ. ಟಾಯ್ನ ಕೊಡಬೇಕು, ಅದು ರೊಟೇಷನ್ ಕಂಪ್ಲೀಟ್ ಆದ್ಮೇಲೆ ಕೊಡಬೇಕು. ಅದಕ್ಕೆ ಡ್ರಾಪ್ ಹೇಳ್ಕೊಟ್ಟಿರ್ಬೇಕು, ಬಿಡಿಸ್ಬೇಕು. ಡ್ರಾಪ್ ಮತ್ತೆ ಫೆಚ್ ಡ್ರಾಪ್ ಹೆಂಗ್ ಮಾಡ್ಬೇಕು ಅಂತ ಕೇಳಬೇಕು ಆಗಿದ್ರೆ ಕಮೆಂಟ್ ಹಾಕಿ, ಅದನ್ನು ಹೇಳ್ಕೊಡ್ತೀನಿ. ಬಿಡಿಸ್ಬೇಕು ಮತ್ತೆ ತಗೋಬೇಕು. ಅದಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು ಪೆಟ್ಗೆ. ಈಗ ನೀವು ಡಿಸಪಾಯಿಂಟ್ ಮಾಡಿದ್ರೆ, ಈಗ ನೀವು ಬರೀ ಏನು ಮೋಟಿವ್ ಇಲ್ಲ ಅಂದ್ರೆ ಪೆಟ್ ಮಾಡೋದಿಲ್ಲ. ಮೋಟಿವ್ ಇಟ್ಕೋಬೇಕು. ಹೆಂಗೆ ನಾವು ನೀನ್ ಮಾಡೋದು ನಿನ್ಗೆ ಏನಾದ್ರು ಸಿಕ್ಕೇ ಸಿಗುತ್ತೆ, ನೀನ್ ಮಾಡೋದು ನಿಂಗೆ ಏನಾದ್ರು ಸಿಕ್ಕೇ ಸಿಗುತ್ತೆ ಅನ್ನೋ ವಿಷಯನ ನಾವು ಅರ್ಥ ಮಾಡಿಸ್ಬೇಕು. ಇದೇ ಬೇಡ ಅನ್ನೋದು ನೋಡು, ಇದೇ ಬೇಡ ಅನ್ನೋದು. ಸಿಟ್ ಫಸ್ಟ್. Sit here. Enough. ಅವ್ನು ಬಿಡಲ್ಲ. ಇವನ್ ಜೊತೆ ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ಎಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೋ ಅಷ್ಟು ಒಳ್ಳೇದು. ಇವನ್ ಬಿಹೇವಿಯರ್ನ ವಾಪಸ್ ಫುಲ್ ಬ್ಯಾಕ್ ಮಾಡೋದಕ್ಕೆ. ನಮ್ಗೆ ಒಂದ್ಸತಿ ಥ್ರೆಡ್ಮಿಲ್ ಅಸೆಂಬಲ್ ಆದ್ರೆ ಅವನು ಇನ್ನೊಂದು ಆಕ್ಚುಲಿ ರುದ್ರ ಆಸ್ ಅ ಪೆಟ್, ಆಸ್ ಅ ಕಂಪ್ಯಾನಿಯನ್ ಹೆಂಗಿರ್ಬೇಕೋ ಹಂಗಿರ್ತಾನೆ. ನಾನು ಅದನ್ನ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ತಮ್ಗೆಲ್ರಿಗೂ ಬಾಯ್. ನೋ